ಆತ್ಮೀಯ ಕೇಳುವರಿಗೆ ನಮಸ್ಕಾರ. ಮಣ್ಣಿನಿಂದ ಮೂರ್ತಿ ರಚನೆ ಮಾಡುವುದು ಒಂದು ಅದ್ಭುತ ಕಲೆ. ಜೇಡಿ ಮಣ್ಣು, ಆವೆ ಮಣ್ಣನ್ನು ತಂದು ಹದವಾಗಿ ನಯವಾಗಿ ಕಲಸಿ ಮೂರ್ತಿಯ ಕೈಕಾಲು, ಆಭರಣಗಳು ಹೀಗೆ ಇತರ ಎಲ್ಲ ಭಾಗಗಳನ್ನು ಮಣ್ಣಿನಿಂದಲೇ ಕೆತ್ತಬೇಕು. ಮಣ್ಣಿನ ಮೂರ್ತಿ ರಚನೆಯು ಒಂದು ಪುರಾತನ ಕಲೆ ಮತ್ತು ಇದು ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗವೂ ಆಗಿದೆ. ಇಂತಹ ನೂರಾರು ಮೂರ್ತಿಗಳನ್ನು ಕೆತ್ತನೆ ಮಾಡಿರುವ ಶ್ರೀ ಚಂದ್ರಕಾಂತ್ ರಾಮಯ್ಯ ನಾಯ್ಕ್ ಎನ್ನುವ ಅದ್ಭುತ ಕಲಾಕಾರನ ಬಗ್ಗೆ ಇಂದು ನಮ್ಮ ಸಪ್ತಸ್ವರ ಸಂಸ್ಥೆ ಪರಿಚಯಿಸಲು ಇಷ್ಟಪಡುತ್ತದೆ. ಶ್ರೀ ಚಂದ್ರಕಾಂತ್ ರಾಮಯ್ಯ ನಾಯ್ಕ್ ಇವರು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನವರು. 3/7/1972 ರಾಮಯ್ಯ ನಾಯ್ಕ್ ಮತ್ತು ಪ್ರೇಮ ದಂಪತಿಗಳಿಗೆ ಅತ್ಯಂತ ಬಡ ಕುಟುಂಬದಲ್ಲಿ ಜನಿಸಿದರು. ತಮ್ಮ ಶಿಕ್ಷಣವನ್ನು ಪ್ರೌಢಶಾಲೆಯ TMH ಅಂಕೋಲಾದಲ್ಲಿ ಮುಗಿಸಿರುತ್ತಾರೆ. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ತಮ್ಮ ಚಿಕ್ಕಪ್ಪನಾದ ರಮೇಶ್ ಜಟ್ಟಿ ನಾಯ್ಕ್ ಅವರ ಜೊತೆ ಮಣ್ಣಿನ ಮೂರ್ತಿ ರಚನೆ ಕೆಲಸಕ್ಕೆ ಅಣಿಯಾಗ್ತಾರೆ. ಬಾಲ್ಯದ ಬಡತನ, ಹಸುವಿನ ಕಾರಣ, ದುಡಿಯುವ ಅನಿವಾರ್ಯತೆಯೇ ಅವರ ಪ್ರತಿಭೆಯನ್ನು ಬೆಳಕಿನೆಡೆಗೆ ಕೊಂಡೊಯ್ಯುತ್ತದೆ. ಸರಿಸುಮಾರು 30-40 ವರ್ಷಗಳ ಕಾಲ ತಮ್ಮ ಚಿಕ್ಕಪ್ಪನ ಜೊತೆ ಮೂರ್ತಿ ರಚನೆಯಲ್ಲಿ ತೊಡಗಿರ್ತಾರೆ. ಇವರ ಮೊದಲ ಗುರುವೇ ಇವರ ಚಿಕ್ಕಪ್ಪನಾದ ರಮೇಶ್ ಜಟ್ಟಿ ನಾಯ್ಕ್ ಅವರು. ಕಳೆದ 10 ವರ್ಷಗಳಿಂದ ಸ್ವಂತವಾಗಿ ಮೂರ್ತಿ ರಚನೆಯಲ್ಲಿ ತೊಡಗಿದ ಇವರು ಸುಮಾರು 500ಕ್ಕೂ ಹೆಚ್ಚು ವಿಗ್ರಹಗಳನ್ನು ಸ್ವಂತವಾಗಿ ರಚನೆ ಮಾಡಿರ್ತಾರೆ. ಕೃಷ್ಣ, ಶಾರದೆ, ಗಣಪತಿ, ದುರ್ಗಾದೇವಿ ಹೀಗೆ ಪವಿತ್ರವಾಗಿ ಪೂಜಿಸುವ ವಿಗ್ರಹಗಳನ್ನು ತುಂಬ ಅದ್ಭುತವಾಗಿ ರಚನೆ ಮಾಡಿಕೊಡ್ತಾರೆ. ಅಷ್ಟೇ ಅಲ್ಲದೆ ಗಂಡು ಕಲೆಯಾದ ಯಕ್ಷಗಾನ ನಮ್ಮ ಕರ್ನಾಟಕದ ಶ್ರೀಮಂತ ಕಲೆ. ಯಕ್ಷಗಾನ ಕಲಾವಿದರನ್ನು ಸುಂದರವಾಗಿ ವೇದಿಕೆಯಲ್ಲಿ ವಿಜೃಂಭಿಸುವಂತೆ ಮಾಡುವುದರಲ್ಲಿ ಬಹುಮುಖ್ಯವಾಗಿ ಅವರ ವೇಷಭೂಷಣಗಳು ಒಂದು. ಇವರು ಯಕ್ಷಗಾನ ಕಲಾವಿದರಿಗೆ ಬಣ್ಣವನ್ನ ಬಳಿಯುವ ಕಾರ್ಯವನ್ನು ಕೂಡ ಸರಿಸುಮಾರು 40 ವರ್ಷಗಳಿಂದ ನಿರ್ವಹಿಸ್ತಾ ಇದ್ದಾರೆ. ಶ್ರೀ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಮುಂತಾದ ಪ್ರಸಿದ್ಧ ಕಲಾವಿದರಿಗೂ ಕೂಡ ರಂಗವೇದಿಕೆಯಲ್ಲಿ ಶ್ರೀಮಂತವಾಗಿ ಕಾಣುವಂತೆ ಮಾಡಲು ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಇಂತಹ ಅದ್ಭುತ ಕಲಾಕಾರನ ಪ್ರತಿಭೆಯು ಇನ್ನು ಹೆಚ್ಚಿನ ರೀತಿಯಲ್ಲಿ ಜನಮನ್ನಣೆಯನ್ನು ಪಡೆಯಲಿ. ತಮ್ಮ ಪ್ರೀತಿಯ ಧರ್ಮಪತ್ನಿ ಪ್ರಿಯಾ ಹಾಗೂ ಮುದ್ದಾದ ಮಕ್ಕಳು ಪ್ರೇಮ್ ಹಾಗೂ ಪ್ರೀತಮ್ ಜೊತೆ ಈಗ ಅಂಕೋಲಾದಲ್ಲಿ ವಾಸವಾಗಿರುವ ಇವರ ಕುಟುಂಬಕ್ಕೆ ಐಶ್ವರ್ಯ, ಆಯಸ್ಸು, ಕೀರ್ತಿ ದೊರಕುವಂತಾಗಲಿ. ಕಲೆ ಎನ್ನುವುದು ವಜ್ರವಿದ್ದಂತೆ, ಅದು ಎಲ್ಲಿಯೇ ಇದ್ದರೂ ತನ್ನ ಹೊಳಪನ್ನು ಎಂದಿಗೂ ಕಳೆದುಕೊಳ್ಳಲಾರದು ಅನ್ನುವಂತೆ ಚಂದ್ರಕಾಂತ್ ಪ್ರತಿಭೆ ಇನ್ನಷ್ಟು ಅನಾವರಣಗೊಳ್ಳಲಿ ಎಂದು ನಮ್ಮ ಸಪ್ತಸ್ವರ ಸಂಸ್ಥೆ ಆಶಿಸುವುದು.